ಒಬ್ಬರೇ ಇಲ್ಲಿ ಇದ್ದೀರಿ. ಅದ್ ನಿಮಗೆ ಒಂದು ಪೇಟೆ ಹೋಗ್ಬೇಕಂದ್ರೆ ಕಮ್ಮಿ ಅಂದ್ರೂ 12-13 ಕಿಲೋಮೀಟರ್ ಹೋಗ್ಬೇಕು, ಹೌದಲ್ಲ? ಹಾಗಾಗಿ ನಿಮ್ಮ ದಿನಚರಿ ಹೇಗೆ? ಕೆಲಸ ಮಾಡಿ ಬದುಕುದಿಲ್ಲ ಅಂತ ಹೇಳಿ ಅಂದ್ರೆ ನೀವು ಬೇರೆಯವರಿಗೆ ನೀವು ಹೊರೆ ಆಗ್ಲಿಕ್ಕೆ ಇಷ್ಟ ಇಲ್ಲ? ಇಲ್ಲ ಇಲ್ಲ ಇಲ್ಲ, ಈಗ ಏನಾಗುದಿಲ್ಲ. ಅಂದ್ರೆ ಬೇಜಾರಾಗುದಿಲ್ಲ ಅಂತ? ಬೇಜಾರೇ ಇಲ್ಲ, ಬೇಜಾರಿಗೆ ಮನೆ ಒಂದೇ. ಅದೇ ಅಡಿಗೆ ಮನೆ ಮತ್ತೆ ದನದ ಕೊಟ್ಟಿಗೆಲ್ಲ ಇದು ಒಂದೇ 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 ಹಾಗೆ ಉಂಟು. ನಿಮ್ಗೆ ಈಗ ಸಿಮೆಂಟ್ ಕೊಡ್ಬೇಕಲ್ಲ ನಿಜವಾಗಿ? ಇಲ್ಲ ಇಲ್ಲ, ಸಿಮೆಂಟ್ ಇಲ್ಲ ಇಲ್ಲಿ, ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಏನಾದ್ರು ಉಂಟಾ? ಕಾರ್ಡ್ ಇಲ್ಲ, ಕಾರ್ಡ್ ಅದ ನಿಮ್ಗೀಗ ಇನ್ನು ಕೆಳಗೆ ಬಂದಿರೋ ಯೋಚನೆ ಏನಾದ್ರು ಉಂಟಾ? ಇಲ್ಲ ಇಲ್ಲ, ಸದ್ಯಕ್ಕೆ ಇಲ್ಲ. ಅಕೌಂಟ್ ನಂಬರ್ ಒಂದು ಹೇಳಿ, ನಾನು ನಿಮ್ಗೆ ಅದೊಂದು ಇದ್ರಲ್ಲಿ ಹಾಕ್ತೇನೆ, ವಿಡಿಯೋದಲ್ಲಿ ಹಾಕ್ತೇನೆ. ಏನಾದ್ರು ಯಾರಾದ್ರೂ ಇದು ಮಾಡೋದಿದ್ರೆ ಮಾಡ್ತಾರೆ. ಇಲ್ಲ, ಅದೆಲ್ಲ ಮಾಡುದಿಲ್ಲ. ಬೇಡವಾ? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಒಬ್ಬ ಸ್ಪೆಷಲ್ ವ್ಯಕ್ತಿಯನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವರು ಎಲ್ಲಿ ಇರ್ತಾರೆ ಮತ್ತೆ ಹೇಗಿದ್ದಾರೆ, ಅವರು ಯಾಕೆ ಏಕಾಂಗಿಯಾಗಿ ಹಲವಾರು ವರ್ಷಗಳಿಂದ ಬದುಕ್ತಾ ಇದ್ದಾರೆ, ಎಲ್ಲವನ್ನ ವಿಚಾರಿಸೋಣ ಸ್ನೇಹಿತರೆ. ಅವ್ರ ಜೊತೆ ಸಂವಾದವನ್ನ ಮಾಡೋಣ. ಕರೆಂಟ್ ಇಲ್ಲ, ಮೊಬೈಲ್ ಇಲ್ಲ, ಯಾವುದೇ ರೀತಿಯ ವ್ಯಕ್ತಿಗಳಿಲ್ಲ ಅವರ ಸುತ್ತಮುತ್ತ. ಹಾಗೆ ಅವ್ರು ಹೋಗೋ ದಾರಿ ನೀವು ನೋಡ್ಬೋದು ಸ್ನೇಹಿತರೆ. ಈ ತರ ಇಲ್ಲಿ ತನಕ ಬೈಕ್ ಹೋಗುತ್ತೆ, ಇನ್ನು ಹೋಗುತ್ತೆ ಅಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಬೈಕ್ ಜಾರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿ ಕರೆಂಟ್ ಇಲ್ಲ, ಏನೂ ಇಲ್ಲ. ಅವ್ರು ಹೇಗೆ ಜೀವನ ಮಾಡ್ತಾ ಇದ್ದಾರೆ, ಅವರ ದಿನಚರಿಗಳು ಹೇಗಿರ್ತವೆ, ಎಲ್ಲವನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ ನೋಡಿ ಹೇಗೆ ಬರ್ಬೇಕಂತ ನೋಡಿ ಬೈಕಲ್ಲಿ. ಹರ್ಬುಜಾ, ಸ್ನೇಹಿತರೆ, ನಾನೀಗ ಬೈಕಲ್ಲಿ ಇಷ್ಟು ಮೇಲೆ ಬಂದಿದ್ದೇನೆ. ನೀವು ಗಮನಿಸ್ಬಿರ್ಬೋದು, ಯಾವುದೇ ಇಲ್ಲಿ ಮನೆಗಳೆಲ್ಲ ಕಾಣ್ತಾ ಇಲ್ಲ. ಇಷ್ಟು ಮೇಲೆ ಬೈಕಲ್ಲೇ ಬಂದೆ. ಮೇಲೆ ಸಹ ಬೈಕಲ್ಲಿ ಹೋಗ್ಬೋದಂತೆ, ಹೆಚ್ಚಿನವರು ಜೀಪಲ್ಲಿ ಹೋಗ್ತಾರೆ. ನಾನೊಬ್ಬರು ನಮ್ಮ ಸ್ಥಳೀಯರೊಬ್ಬರನ್ನ ಕರ್ಕೊಂಡ್ಬಂದಿದ್ದೀನಿ ನಮ್ಮ ಹೆಲ್ಪಿಗೆ. ಸೊ ಅವ್ರನ್ನ ಮಾತಾಡಿಸ್ಲೇಬೇಕು ಹೆಂಗಂತ ಡಿಸೈಡ್ ಮಾಡಿದ್ದೀವಿ ಇವತ್ತು. ಹಾಗಾಗಿ ನೋಡಿ, ಇಲ್ಲಿ ತನಕ ಬಂದಿದ್ದೇವೆ ನಾವು. ಈ ರೋಡಲ್ಲಿ ಈಗ ಹೋಗ್ಬೇಕು ಮೇಲೆ. ನೋಡಿ ಬೈಕ್ ಕಾಣ್ತಾ ಇದೆ ಎಲ್ಲ. ಹಾಗೆ ಬನ್ನಿ ಸ್ನೇಹಿತರೆ, ಹೋಗೋಣ. ಬೈಕ್ ಇಟ್ಟು ಸಾಧಾರಣ 2.5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಅವ್ರ ಮನೆ ಹೋಗ್ಲಿಕ್ಕೆ. ಬನ್ನಿ. ಪ್ಲಿಂಚ ಹೋ, ಸ್ನೇಹಿತರೆ, ಇಲ್ಲಿ ನೀವು ನೋಡ್ತಾ ಇದ್ರಲ್ಲ, ಇದೇ ಮನೆ. ಅವರೆಲ್ಲೋ ದನಗಿನೇನೋ ಬಿಡ್ಲಿಕ್ಕೆ ಹೋಗಿರ್ಬೋದು ಅಂತ ಹೇಳ್ತಾರೆ ಅವರು. ವಿಚಾರಿಸೋಣ ಸ್ನೇಹಿತರೆ. ನೋಡಿ, ಈ ಸಣ್ಣ ಗುಡಿಸಲು ಮನೆಯಲ್ಲಿ ಅವರಿರೋದು. ಕಾಡು ಸ್ನೇಹಿತರೆ, ಫುಲ್ಲು ದಟ್ಟ ಕಾಡು. ಇಲ್ಲಿ ಗಮನಿಸ್ಬೋದು ಯಾವ ತರ ಇದೆ ಅಂತ ಮನೆ. ಬಂದ್ರು ನೋಡಿ ಅವರು. ಓಯ್ ದೂರ ಆಯ್ತಾರೆ ಅಂದೆ. ಅಂದು ಏನು ಅಲ್ಲ, ಕಂಬ ಅಂತ ನಿತ್ತೆ, ಕಂಬ ಹೊತ್ತೋಡು ಮೇರೆ ಬರ್ತೀರಿ, ಇಂಚು ಬರೋಂಡು ಬಂದಿರು ತಿಂಗಳ ಅಂತ ಸೀದಾ ಬತ್ತ ಪಾತ್ರ ಪಗ ಕರೆಂಟ್ ಲಜ್ಜಿಗೆ ನಿಗಲೆ ಮತ್ತ ಬರ್ರಾ ಪೂಜೆ. ಹಾ, ಸ್ನೇಹಿತರೆ, ಈಗ ನಾವು ಕಬ್ಬಿನಾಲೆಯಲ್ಲಿದ್ದೇವೆ. ಕಬ್ಬಿನಲ್ಲಿ ಸರ್ ನಾಡ್ಪಾಲೆ. ಸೊ ಇದು ನಾಡ್ಪಾಲ್ ಅಂತ, ಅಂದ್ರೆ ಇದು ಈ ಅಭಯಾರಣ್ಯದ ಮಧ್ಯದಲ್ಲಿ, ಸೋಮೇಶ್ವರ ಅಭಯಾರಣ್ಯದ ಮಧ್ಯದಲ್ಲಿ ಬರುತ್ತೆ ಇವ್ರ ಮನೆ. ನೀವು ಗಮನಿಸಬಹುದು, ಇಲ್ಲಿ ಸುತ್ತಮುತ್ತ ಕಾಡಿದೆ. ಸೊ ಇವ್ರನ್ನೇ ಕೇಳೋಣ, ಇವರು ಹೇಗಿದ್ದಾರೆ ಮತ್ತೆ
ಇವರ ದಿನಚರಿಗಳು ಹೇಗಿದಾವೆ ಎಲ್ಲ ವಿಚಾರಿಸೋಣ ಇವ್ರನ್ನ. ಇವರಿಗೆ ತುಳು ಮಾತಾಡೋದು ಇವರು, ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ, ಹಾಗೆ ಕನ್ನಡದಲ್ಲೇ ಮಾತಾಡ್ತಾರೆ ಅಂತ ಹೇಳಿದ್ರು. ಬನ್ನಿ ಸರ್ ಮಾತಾಡೋಣ. ನಿಮ್ದು ಹೆಸರೆಲ್ಲ ಹೇಳಿ, ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಿ? ನಾನು 60 ವರ್ಷದಿಂದ ಇಲ್ಲಿದ್ದೇನೆ. 60 ವರ್ಷದಿಂದ ಇಲ್ಲಿದ್ದೀರಿ? ಹೌದು. ನಾರಾಯಣಗೌಡರು ಅಂತ ಹೇಳಿ ಹೆಸರು. ನಾರಾಯಣಗೌಡ ನಿಮ್ಮ ಹೆಸರು? ಹೌದು, ನಾರಾಯಣ. ಹಾ ಹಾ. ನೀವು ಈಗ ಒಬ್ಬರೇ ಇದ್ದೀರಲ್ಲ? ಈಗ ಒಬ್ಬರೇ. ಇಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಮನೆಗಳೇನಾದ್ರು ಇದಾವ? ಇಲ್ಲ, ಏನಿಲ್ಲ. ಇಲ್ಲ, ಇಲ್ಲ. ಪಕ್ಕದಲ್ಲಿ ಯಾರು ಮನೆ, ಯಾವ್ದು ಮನೆಗಳಿಲ್ಲ? ಇಲ್ಲ, ಇಲ್ಲ. ಇದ್ದವರೆಲ್ಲ ಹೋಗಿದ್ದಾರೆ ಬಿಟ್ಟು. ಹಾ ಹಾ. ನೀವು ಎಷ್ಟು ವರ್ಷದಿಂದ ಇಲ್ಲಿ? 60. 60 ವರ್ಷದಿಂದ ಇಲ್ಲೇ ಇದೆ? ಹೌದು, ಹುಡುಗಾಟಿಗೆ ಬಂದಿದ್ದೇನೆ. ಸಣ್ಣ ಹುಡುಗ ಇರ್ಬೇಕು? ಹೌದೌದು. ಈಗ 75 ಆಯ್ತು. 75 ವರ್ಷ ನಿಮ್ಗೆ? ಹೌದೌದು. 75 ವರ್ಷ ನೀವು ಒಬ್ಬರೇ ಇಲ್ಲಿದ್ದೀರಿ? ಅಲ್ಲ ಅಲ್ಲ, ಮೊದಲು ಅಮ್ಮ ಅಪ್ಪ ಎಲ್ಲ ಇದ್ರು. ಇಲ್ಲೇ ಇದ್ರಾ? ಹೌದೌದು. ಒಂದು 40 ವರ್ಷ ಆಯ್ತು ಅವ್ರು ಸೇರಿ. ಅವ್ರು ತೀರಿ 40 ವರ್ಷ ಆಗಿದೆ. ನೀವೀಗ ಇಲ್ಲೇ ಇರ್ತೀರಾ ಬೆಳಿಗ್ಗೆಯಿಂದ? ಜೋರ್ ಮಳೆಗಾಲದಲ್ಲೆಲ್ಲ ಇಲ್ಲೇ ಇರ್ತೀರಾ? ಮಳೆಗಾಲದಲ್ಲಿ ಇಲ್ಲೇ ಇರ್ತೀರಿ. ನಿಮ್ಗೆ ಇದೆಲ್ಲ ಮನೆ ಎಲ್ಲ ಆಗಿನ ಕಾಲದ ಅಥವಾ? ಅಲ್ಲ ಅಲ್ಲ, ಇದು ANF-ನವ್ರು ಮಾಡಿಸ್ಕೊಟ್ಟದ್ದು. ANF ಅವರು? ಹೌದೌದು. ANF. ಮತ್ತೆ ಇಲ್ಲಿ ಯಾರಾದ್ರೂ ಬರ್ತಾರಾ ಅಥವಾ ನೀವೇ ಏನಾದ್ರು ಕೆಳಗೆ ಹೋಗೋದಾ? ನಾವೇ ಕೆಳಗೆ ಹೋಗುದು. ಕೆಳಗೆ ಮಾತಾಡ್ಸಲಿಕ್ಕೆ ನೀವು ಹೋಗ್ತೀರಾ? ಬರೋದು ಕಡಿಮೆ ಕಡಿಮೆ. ಇವ್ರು ನಮ್ಮನ್ನು ಕರ್ಕೊಂಡ್ ಬಂದ್ರು ಇಲ್ಲಿಗೆ. ಅಲ್ಲಿಂದ ಅಷ್ಟು ಹತ್ರ ಒಂದು 3.5-4 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ನಾವು ಅಲ್ಲ. ನಿಮ್ಗೆ ಯಾರಾದ್ರೂ ಸಹಾಯ ಏನಾದ್ರು ಮಾಡಿದಾರಾ? ಮಾಡ್ತಾರೆ. ಏನೋ ಒಂಥರ ಆಹಾರ ಪದಾರ್ಥ ತಂದು ಕೊಡೋದು ಆ ತರ ಎಲ್ಲ? ನಾನೇ ತರುವುದು ಆಹಾರ ಪದಾರ್ಥ ಎಲ್ಲ ಆಗಲಿ, ಸಾಧ್ಯ ಆಗಿದ್ರೆ ತಂದು ಕೊಡ್ತಾರೆ. ಅರ್ಜೆಂಟ್ ಹೇಳಿ ಇವರೆಲ್ಲ ತಂದು ಕೊಡ್ತಾರೆ ಆ ಜಾಗದಿದ್ರೆ. ನಮ್ ಕಡೆ ಎಲ್ಲ ಕೆಳಗೆ ಏನಂದ್ರೆ ಎಲ್ಲರ ಹತ್ರ ಮೊಬೈಲ್ ಉಂಟು, ಮತ್ತೆ ಟಿವಿ ಉಂಟು, ಕರೆಂಟ್ ಎಲ್ಲ ಇದೆ. ಹಾಗಾಗಿ ಅವ್ರ ದಿನ ಹೋಗ್ತಾ ಇರುತ್ತೆ. ಈಗ ನಿಮ್ಗೆ ಇಲ್ಲಿ ಏನು ನೀವು ಕೆಲಸಕ್ಕೆ ಹೋಗುದಿಲ್ಲ, ಹಾಗಾಗಿ ಒಬ್ಬರೇ ಇಲ್ಲಿ ಇದ್ದೀರಿ. ಅದ್ ನಿಮಗೆ ಒಂದು ಪೇಟೆ ಹೋಗ್ಬೇಕಂದ್ರೆ ಕಮ್ಮಿ ಅಂದ್ರೂ 12-13 ಕಿಲೋಮೀಟರ್ ಹೋಗ್ಬೇಕು, ಹೌದಲ್ಲ? ಹಾಗಾಗಿ ನಿಮ್ಮ ದಿನಚರಿ ಹೇಗಿರುತ್ತೆ ಅಂದ್ರೆ ಬೆಳಿಗ್ಗೆ ಎದ್ದು ಏನ್ ಮಾಡ್ತೀರಿ, ಕೆಲಸ ಮಾಡ್ತಿರೋ ಅಥವಾ ಏನಾದ್ರು ಇದ್ರೆ ಹೇಳಿ ಅದ್ರ ಬಗ್ಗೆ. ಬೆಳಿಗ್ಗೆ ಕೆಲಸ, ಗಂಜಿ ಮಾಡುದು, ಊಟ ಮಾಡುದು, ಅದ್ರ ಮೇಲೆ ಕೆಲಸ ನಂದು. ಬೆಳಿಗ್ಗೆ ಎದ್ದು ಗಂಜಿ ಮಾಡಿ ಊಟ ಮಾಡ್ತೀವಿ. ಎದ್ದು ಕೂಡಲೇ ಒಂದು ಚಹಾ ಆಗ್ಬೇಕು, ಹಾಗೆ ಚಹಾ ಮತ್ತೆ ಗಂಜಿ, ಮತ್ತೆ ದನ ಬಿಡುದು. ನಿಮ್ಗೆ ಏನಾದ್ರು ಆದಾಯ ಉಂಟಾ? ಇನ್ಕಮ್ ಏನಾದ್ರು ಉಂಟಾ? ಇನ್ಕಮ್ ಏನಿಲ್ಲ. ಇಲ್ಲ, ಅಡಿಕೆ ಮರ ಸ್ವಲ್ಪ. ಅಡಿಕೆ ಮರ? ಮತ್ತೇನು ಆದಾಯ ಇಲ್ಲ. ಮತ್ತೆ ಹಳ್ಳಿ ಮದ್ದು ಎಲ್ಲ ಕೊಡ್ತಾರೆ. ಅದೇ ಗಿಡ ಹಳ್ಳಿ ಮದ್ದು ಎಲ್ಲ ಕೊಡ್ತೀರ? ನಾಟಿ ವೈದ್ಯರು? ಅಂದ್ರೆ ಇಲ್ಲಿ ಕಾಡಲ್ಲಿ ನಿಮ್ಗೆ ಸಿಗುತ್ತೆ ಅದೆಲ್ಲ? ಈಗ ದನ ಇದೆ ಅಂತ ಹೇಳಿದ್ರೆ, ದನದ್ದೇನಾದ್ರು ಹಾಲಿಗೆ ಏನಾದ್ರು ಸಿಗುತ್ತಾ? ಹಾಲು ಬೇಕಾದ್ರೆ ಸಿಗ್ತದೆ, ನಾನು ಉಪಯೋಗ ಮಾಡೋದಿಲ್ಲ. ನೀವು ಈಗ ಎಲೆಡಿಕೆ ಏನಾದ್ರು ತಿಂತೀರಾ? ಇಲ್ಲ, ಏನು ತಿನ್ನೋದಿಲ್ಲ. ಮತ್ತೆ ಇದು ಊಟ ಗಿಟ ಎಲ್ಲ ತರುದಲ್ಲ ಹೇಗೆ? ಏನಾದ್ರು ನಿಮ್ಗೆ ಅಕ್ಕಿ ಸಾಮಾನು ಆತರ ಎಲ್ಲ ಬೇಕಾಗಿದೆ? ಸ್ವಲ್ಪ ಸ್ವಲ್ಪ ತರುದು ಹೋಗುವಾಗ ಬರುವಾಗ. ಅರ್ಜೆಂಟ್ ಇದ್ರೆ ಇವ್ರು ತಂದು ಕೊಡ್ತಾರೆ, ಸ್ವಲ್ಪ ಸಹಾಯ ಮಾಡ್ತಾರೆ. ಸಹಾಯ ಮಾಡದಿದ್ರೆ ಇರ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅದಕ್ಕೆ ಜನರ ಸಹಾಯ ಬೇಕೇ. ಹಾಗೆ ಈಗ ನೀವು ಇಷ್ಟು ವರ್ಷದಿಂದ ಇಲ್ಲಿ ಇದ್ದೀರಿ. ಹೌದು. ನಿಮ್ಮ ಕುಟುಂಬದವರು ಯಾವ್ದು ಇದಾರ? ಬರ್ತಾರಾ? ಬರುದಿಲ್ಲ ಅಂತ ಹೇಳಿದ್ರೆ ಕರೆದ್ರೆ ಬರ್ತಾರೆ, ಬರುದಿಲ್ಲ. ನಿಮಗೆ ಇಲ್ಲಿ ಕೆಳಗೆ ಹೋಗಿರ್ಬೇಕು ಆತರ ಅನ್ಸಲಿಲ್ವಾ? ಹೋಗ್ಬೋದು. ನಾನು ಇರುವುದು ಹೇಗೆ ಅಂತಂದ್ರೆ ಮತ್ತೆ ಬುಡದಲ್ಲಿ ಕೆಲಸ ಮಾಡಿ ಬದುಕುದಿಲ್ಲ ಅಂತ ಹೇಳಿರ್ತೇವೆ ನಾನು. ಅಂದ್ರೆ ನೀವು ಬೇರೆಯವರಿಗೆ ನೀವು ಹೊರೆ ಆಗ್ಲಿಕ್ಕೆ ಇಷ್ಟ ಇಲ್ಲ? ನಿಮ್ಮ ನೀವು ಇರೋ ತನಕ ನನ್ನ ಇದೆಲ್ಲ ನಾನು ಇರ್ಬೇಕಂತ. ಬೇರೆ ಎಲ್ಲ ಕೆಲಸ ಮಾಡೋದಿಲ್ಲ ಅಂತ, ಬೇರೆಯವರ ಅಂಡರ್ ಅಲ್ಲಿ ಬದುಕುದಿಲ್ಲ ಸ್ವಂತ ಸ್ವಾಭಿಮಾನಿ. ನೀವು ಸಣ್ಣದಿಂದ ಈ ತರ ಕೆಲಸ ಮಾಡಿ ಗೊತ್ತಿಲ್ಲ ಬೇರೆ. ಈಗ ಬೆಳಿಗ್ಗೆ ಸಂಜೆ ಕೆಲಸ ಮಾಡ್ತಾನೆ ಇರ್ತೀರಾ? ಕೆಲಸ ಕೆಲಸ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ ಈಗ ಅಂದ್ರೆ ಈಗ ಏನಾಗುದಿಲ್ಲ ಅಂದ್ರೆ ಬೇಜಾರ ಆಗುದಿಲ್ಲ ಅಂತ? ಬೇಜಾರ ಇಲ್ಲ, ಬೇಜಾರಿಲ್ಲ, ಅಭ್ಯಾಸ ಆಗಿದೆ. ಒಬ್ಬನೇ ಇದ್ರೆ ಒಂದು ಅಭ್ಯಾಸ ಅಂತ ಸರಿ, ಬೇಜಾರಿಲ್ಲ. ಈ ಮಡಕೆ ತಯಾರಿಸೋದು ಆತರ ಏನಾದ್ರು ಮಾಡ್ತೀರಾ? ಈಗ ಕಾಡಲ್ಲೆಲ್ಲ ಕೆಲವು ಐಟಮ್ ಎಲ್ಲ ಸಿಗ್ತಾವಲ್ಲ, ಅದರಿಂದ ಆತರ ಮಾಡೋದಿಲ್ಲ? ಆಗುದು. ಮುಂಚೆ ಮಾಡ್ತಿದ್ರಿ? ಈಗ ನೀವು ಇಷ್ಟು ವರ್ಷ ಇದ್ರಲ್ಲ, ಇಷ್ಟು ವರ್ಷ ಇದ್ದಾಗ ಏನಾದ್ರೂ ಒಂದು ಇಲ್ಲಿ ಘಟನೆಗಳು ನಡೆದಿದಾವ? ಅಂದ್ರೆ ಹುಲಿ ಬಂದಿದ್ದು ಕಾಡಲ್ಲ ನೀವು ನೋಡಿದಿರಿ? ಹುಲಿ, ಕಾಡ್ಕೋಣ, ಆನೆ ಬರ್ತದೆ. ಆನೆಗೇನೆಲ್ಲ ಕಾಮನ್, ಆದ್ರೆ ಹುಲಿಗಿಲೆಲ್ಲ ಇದಾವೆ ಇಲ್ಲಿ? ಆನೆ ಬರುವುದುಂಟು, ಇಲ್ಲ ಅಂತ ಹೇಳಿ ಇಲ್ಲ. ಇದು ಈ ಕಡೆ ಬಹಳ ಜಾಗ ಉಂಟು ಕಾಡಲ್ಲಿ. ಮೈದಾನ ಉಂಟು ಬೇಕಾದ. ನಿಮ್ಗೆ ಇಲ್ಲಿಂದ ಈ ಕಡೆ ಹತ್ತಿರದ ಯಾವ್ದಾದ್ರು ಇದು ಉಂಟಾ ಪೇಟೆ? ಹೆಬ್ರಿ? ಹೆಬ್ರಿ ಅಲ್ಲೇ ಹೋಗ್ಬೇಕು. ಅಲ್ಲೇ ಹೋಗ್ಬೇಕು. ಇದೇ ಕಾಡಲ್ಲೇ ಹೋದ್ರೆ ಘಾಟ ಸಿಗ್ಗ ಹಾಗೆ
ಯಾವ್ದು ಚಿಕ್ಕಮಂಗ್ಳೂರಲ್ಲಿ ಸಿಗುತ್ತೆ ಈ ಕಡೆ ಹೋದ್ರೆ? ಚಿಕ್ಕಮಂಗ್ಳೂರು ಈಚೆ ಹೋಗ್ಬೇಕು. ಈಚೆ ಹೋಗ್ಬೇಕು ಕಾಡಲ್ಲೇ ಹೋದ್ರೆ? ಹೌದಾ, ಚಿಕ್ಕಮಂಗ್ಳೂರು ದೂರ ಉಂಟು. ಅದನ್ನ ಅವಾಗ ಹೌದೌದು 8-9 ವರ್ಷ ಆಯ್ತು. 9 ವರ್ಷದಿಂದ. ಅಂದ್ರೆ ಅದು ಅವ್ರೇನೋ ಅವ್ರ ಬಗ್ಗೆ ಹೇಳಿದ್ರು ಅಂತ ಹೇಳಿ ಅವ್ರನ್ನ ಇದು ಮಾಡಿದ್ರು. ನಿಮ್ಮ ಮನೆ ಸ್ವಲ್ಪ ನೋಡೋ ಬನ್ನಿ. ಅದು ಗೊತ್ತಾಯ್ತು, ಆದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕಲ್ಲ ಇಷ್ಟು ಕಷ್ಟದಲ್ಲಿ ಇವ್ರು ಇದಾರೆ ಅಂತ. ಅಲ್ಲ ಕಷ್ಟ ಅಲ್ಲ, ಅವ್ರ ಇಷ್ಟದಲ್ಲಿ ಇದಾರೆ. ಬಟ್ ನಿಮ್ಗೆ ಹೆಂಗ್ ಅನ್ಸ್ಬೋದು ಅಂತ ನೋಡ್ಸೋ ಅಂತ. ಹಾಗಾಗಿ ಇವ್ರ ತರ ಹೇಗಂದ್ರೆ ಈಗ ಈಗಿನ ಜನರೇಷನ್ಗೆ ಆತರ ಇರ್ಲಿಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ನಾವು ಇವ್ರನ್ನ ಸ್ವಲ್ಪ ಏನಂದ್ರೆ ಗ್ರೇಟ್ ಅಂತ ಹೇಳ್ಬೋದು. ಹಾಗಾಗಿ ಇವ್ರ ಮನೆ ನೀವು ನೋಡ್ಬೋದು ನೋಡಿ, ಜಾಸ್ತಿ ಏನಿಲ್ಲ, ತಕಡೆ ಎಲ್ಲ ಹಾಕಿದ್ದಾರೆ. ಬನ್ನಿ ನಿಮ್ಮ ಮನೆ ತೋರಿಸ್ತೀನಿ ಬನ್ನಿ. ಯಾವತ್ತ ಈ ಲೈಟ್ ಇಲ್ಲ, ಹಾಗಾಗಿ ನಾವು ಫ್ಲಾಶ್ ಲೈಟ್ ಯೂಸ್ ಮಾಡ್ತಾ ಇದೀವಿ. ನಿಮ್ಮ ಇದು ಅಡಿಗೆ ಮನೆನಾ? ಅಡಿಗೆ ಮನೆ ಒಂದೇ. ಅದೇ ಅಡಿಗೆ ಮನೆ ಮತ್ತೆ ದನದ ಕೊಟ್ಟಿಗೆಲ್ಲ ಇದು ಒಂದೇ? ಹಾ ಹಾ ಹಾ. ಇದೇ ನಿಮ್ಮ ಇಲ್ಲಿ ನಿಮ್ಮ ದನ ಇರುತ್ತಲ್ಲ? ಅದು ಒಂದೆರಡು ಇಟ್ಕೊಳ್ಳೋದಷ್ಟೇ, ಕೊಟ್ಟಿಗೆಲ್ಲ ಹೊರಗೆ ಇದೆ. ಅಂದ್ರೆ ಸಣ್ಣ ಮಾರಿಗಳನ್ನ ಇಲ್ಲಿ ಇಟ್ಕೋತೀರಾ? ಹಾಗೆ ಅಂದ್ರೆ ನಾವ್ ಯಾಕೆ ಬಂದಿದೆ ಅಂದ್ರೆ, ಈಗ ಹೇಗೆ ಒಬ್ರು ನಾವು ದೊಡ್ಡ ದೊಡ್ಡ ಟಿವಿ ಚಾನಲ್ ನೋಡ್ತಾ ಇದ್ವಿ, ಒಬ್ಬೊಬ್ರು ಹೇಗಿರ್ತಾರೆ ಹೀಗೆ ಅಂತ. ನಾನು ಅದೇ ಪರ್ಸನಲ್ ಆಗಿ ನಂಗೆ ನೋಡ್ಬೇಕಿತ್ತು ಹೇಗೆ ಅಂತ. ಅದೇ 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 ನೋಡ್ಲಿಕ್ಕೆ. ಇಲ್ಲ ನೀರೇನಾದ್ರು ಸೋರುತ್ತಾ ಇಲ್ಲಿ? ಇಲ್ಲಲ್ಲ, ಇದು ತಗಡ ಸೀಟ್, ಹಾಗಾಗಿ ಏನಿಲ್ಲ. ಹಾ ಹಾ ಹಾ. ಇವತ್ತೇನು ಮಾಡಿ ಏನಾದ್ರು ಅಡಿಗೆ ಮಾಡಿದ್ರೆ? ಊಟ ಆಯ್ತು. ಇದು ನೀರ್ ಮಿಸ್ ಮಾಡಿ ಇಟ್ಟಿದ್ದ ಸ್ನಾನ ಮಾಡ್ಲಿಕ್ಕೆ? ಹಾ ಹಾ ಹಾ. ಈಗ ನಿಮ್ಗೆಂತ ಸೀಮೆಣ್ಣ? ಡೀಸೆಲ್ ತರುದಾ? ನಿಮ್ಗೆ ಈಗ ಸಿಮೆಂಟ್ ಕೊಡ್ಬೇಕಲ್ಲ ನಿಜವಾಗಿ? ಇಲ್ಲ ಸಿಮೆಂಟ್ ಇಲ್ಲ ಇಲ್ಲಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಏನಾದ್ರು ಉಂಟಾ? ಆಧಾರ್ ಕಾರ್ಡ್ ಉಂಟು. ಆಧಾರ್ ಕಾರ್ಡ್ ಉಂಟು. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆಯಾ? ಕ್ಯಾನ್ಸಲ್. ಯಾಕೆ ಕಾರಣ? ಅದು ಅವಾಗ ಆಧಾರ್ ಇರ್ಲಿಲ್ಲ, ಮತ್ತೆ ಆಧಾರ್ ಆಗಿದೆ. ಆಧಾರ್ ಎಂಟ್ರಿ ಮಾಡ್ಬೇಕಂತಿತ್ತು. ಮತ್ತೆ ನಾನು ಒಬ್ಬನಿಗೆ ಕಾರ್ಡು ಮಾಡುದು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ? ಹೌದು, ಕೊಡ್ಲಿಲ್ಲ. ಈಗೂ ಕೊಡುದಿಲ್ಲ. ಇನ್ನು ಏನಾಗ್ತದೆ ನೋಡ್ಬೇಕಷ್ಟೇ. ಇನ್ನು ಒಂದ್ಸರಿ ಕಾರ್ಡ್ ಕೊಡ್ಲಿಕ್ಕೆ ಉಂಟು, ಆವಾಗ ಏನ್ ಮಾಡ್ತಾರೆ ನೋಡ್ಬೇಕಷ್ಟೇ. ಈಗ ಕೊಡುದಿಲ್ಲ. ನಿಮಗೀಗ ಇನ್ನು ಕೆಳಗೆ ಬಂದಿರೋ ಯೋಚನೆ ಆದ್ರೂ ಉಂಟಾ? ಇಲ್ಲ ಸದ್ಯಕ್ಕೆ ಇಲ್ಲ. ಕೆಳಗೆ ಬಂದಿರುವ ಯೋಚನೆ ಅಂತ ಹೇಳಿದ್ರೆ ಏನು ಆಗುದಿಲ್ಲ ಅಂತ ಆದ್ಮೇಲೆ ನನ್ನವರಿದ್ದರೆ ಹೋಗ್ತೇನೆ ಮತ್ತೆ ಅಲ್ಲಿ ತನಕ ನಿಮ್ಮ ಇದ್ರಲ್ಲಿ ನೀವು ಇರ್ಬೋದು, ಯಾರಿಗೂ ಹೊರೆ ಆಗಬಾರ್ದು ಅಂತ. ಹೌದು. ಇದು ಗಂಟೆ ಸರಿ ಉಂಟಾ? ಗಂಟೆ ಸರಿ ಉಂಟು. ಇದು ಸೋಲಾರ್ ಸರಿ ಇಲ್ಲಲ್ಲ? ಸೋಲಾರ್ ಸರಿ ಇಲ್ಲ, ಹೋಗಿದ್ಯಾ? ನಿಮ್ಮತ್ತೆ ಕರೆಂಟ್ ಎಲ್ಲ ಹೇಗೆ? ಅಂದ್ರೆ ಲೈಟ್ ಬೇಕಂದ್ರೆ ಟಾರ್ಚ್ ಉಂಟಾ? ಲೈಟ್ ಇದೆ, ಪರವಾಗಿಲ್ಲ. ಈಗ ನೀವು ಇಲ್ಲಿದ್ದೀರಲ್ಲ, ನಿಮಗೆ ಯಾರಾದ್ರೂ ಸಹಾಯ ಮಾಡ್ಬೇಕಂತ ಹೇಳಿದ್ರೆ ಯಾವ ರೀತಿ ನಿಮ್ಗೆ ಸಹಾಯ ಮಾಡ್ಬೋದು? ಅಂದ್ರೆ ನಿಮ್ದು ಅಕೌಂಟ್ ನಂಬರ್ ಒಂದು ಹೇಳಿ, ನಾನು ನಿಮ್ಗೆ ಅದೊಂದು ಇದ್ರಲ್ಲಿ ಹಾಕ್ತೇನೆ, ವಿಡಿಯೋದಲ್ಲಿ ಹಾಕ್ತೇನೆ. ಏನಾದ್ರು ಯಾರಾದ್ರೂ ಇದು ಮಾಡೋದಿದ್ರೆ ಮಾಡ್ತಾರೆ. ಬೇಡವಾ? ಬೇಡ ನಿಮಗೆ, ನಿಮ್ ಪಾಡಿಗೆ ನೀವು ಆರಾಮ ಇರ್ತೀರಿ. ನಿಮ್ಗೆ ಏನಾದ್ರು ಈಗ ಹೋಗ್ಬೇಕಂದ್ರೆ ಇವ್ರು ಕರೆಸ್ತೀರಾ? ಸತೀಶ್ ಅವ್ರನ್ನ ಕರೆಸ್ತೀರಾ? ನಿಮಗೀಗ ನಾವ್ ಈ ತರ ಮಾತಾಡ್ಸಿ ಏನಾದ್ರು ಬೇಜಾರೇನಿಲ್ಲ? ಅದೇನಿಲ್ಲ, ಎಷ್ಟು ಜನ ಮಾತಾಡಿದ್ದಾರೆ ಹಾಗೆ ಮಾತಾಡಿದ್ದಾರೆ. ಇಲ್ಲಿ ತನಕ ನಮಗೆ ನೀವು ಜೀವನದಲ್ಲಿ ಎಲ್ಲ ಹೇಳಿದ್ರಿ. ಅಂದ್ರೆ ನೀವು ಸಣ್ಣದರಿಂದ ಇಲ್ಲಿ ತನಕ ಹೇಗಿದ್ರಿ, ಹೇಗೆ ಬದುಕಿದ್ರಿ ಎಲ್ಲ ಹೇಳಿದ್ರಿ. ಸೊ ಇದು ಈ ಕೆಲವರಿಗೆಲ್ಲ ಇದು ಸ್ಫೂರ್ತಿದಾಯಕ ಆಗಿರ್ಬೋದು. ಯಾಕಂದ್ರೆ ಯಾರ ಗೋಜಿಗೆ ಹೋಗದೆ ನಮ್ಮ ಪಾಡಿಗೆ ನಾವು ಇರುವ ಅಂತ ಒಂದು ಹೇಳೋರಿಗೆ ಇದೊಂಥರ ಸ್ಫೂರ್ತಿ ಅನಿಸ್ಬೋದು. ಇದೊಂಥರ ಗ್ರೇಟ್ ವ್ಯಕ್ತಿ ಅಂತ ಹೇಳ್ಬೋದು. ನಾನು ಈ ವಿಡಿಯೋಗೋಸ್ಕರ ಅಂತಲ್ಲ, ಸಿಂಪಲ್ ಆಗಿ ಹೀಗೆ ಹೇಳೋದು. ಯಾಕಂದ್ರೆ ನಮಗಂತೂ ಒಬ್ಳಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಇವರೆಲ್ಲ ಕೆಳಗಿದ್ರಲ್ಲ, ಇವ್ರು ನಮ್ಮ ಆಗ ತುಂಬಾ ದಿನದಿಂದ ಹೇಳ್ತಿದ್ದೆ ಅವ್ರನ್ನ ಹೋಗಿ ಮಾತಾಡ್ಸೋ ಅಂತ. ಸೊ ಸತೀಶ್ ಅವ್ರ ನಮ್ಮನ್ನು ಕರ್ಕೊಬಂದ್ರು, ಅವ್ರಿಗೂ ಥ್ಯಾಂಕ್ಸ್. ಸೊ ನಿಮ್ಮನ್ನು ಮಾತಾಡ್ಸೋದು ಒಳ್ಳೆ ಖುಷಿ ಆಯ್ತು. ಸೊ ನಿಮಗೂ ಸಹ ಥ್ಯಾಂಕ್ಸ್. ಓಕೆ.